ಜ್ವಾಲಮಾಲಾ.ನ್ಯೂಸ್ಗೆ ಸ್ವಾಗತ. ಮೈಸೂರಿನ ಶ್ರೀ ದಿಗಂಬರ ಜೈನ ಸಮಾಜ ಹಾಗೂ ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ 8, 2016ರಿಂದ 14ರವರೆಗೆ ನಡೆಯಲಿರುವ ಶ್ರೀ ದುರ್ಮುಖಿ ನಾಮ ಸಂವತ್ಸರದ ಕಾರ್ತಿಕ ಮಾಸದ ನಂದೀಶ್ವರ ಅಷ್ಟಾನಿಕ ಪರ್ವದ ಉದ್ಘಾಟನಾ ಸಮಾರಂಭ ನವೆಂಬರ್ 8ರಂದು ಮೈಸೂರಿನ ಶ್ರೀ ಶಾಂತಿನಾಥ ಬಸದಿಯಲ್ಲಿ ನಡೆಯಿತು. ತನು ಸುಖ ಕಾಡುತ್ತಾ ಚಿನಪನ ಮರೆವುದು ಘನವೇ ನಿನಗೆ ಮನವೇ ಇದು ಬಹು ಘನವೇ. ಶ್ರೀ ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಕಾರ್ಯದರ್ಶಿಗಳಾದ ಲತಾ ಸುದರ್ಶನ್ ರವರು ಸ್ವಾಗತಿಸಿದರು. ಶಾಂತಿನಾಥ ಸೇವಾ ಸಮಿತಿಯ ಉಪಾಧ್ಯಕ್ಷರು ಅವರು ಕೂಡ ಹಾಗೂ ಈ ದಿನದ ಪ್ರವಚನಕಾರ ವೇದಿಕೆಯಲ್ಲಿ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟ ಮತ್ತು ಪದ್ಮಶ್ರೀ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಶೀಲಾ ಅನಂತರಾಜ್ ರವರು, ದಿಗಂಬರ ಸಮಾಜದ ಉಪಾಧ್ಯಕ್ಷರಾದ ಶ್ರೀ ಮಹೇಶ್ ಪ್ರಸಾದ್ ರವರು, ಶ್ರೀ ಶಾಂತಿನಾಥ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ಸುರೇಶ್ ಜೈನ್, ಅಂದಿನ ಸೇವಾರ್ಥದಾರರಾದ ಪದ್ಮಾ ಧನ್ಯಕುಮಾರ್ ಹಾಗೂ ನಿವೃತ್ತ ಪ್ರಧಾನ ಅಭಿಯಂತರರಾದ ಶ್ರೀ ಎ ಅನಂತ್ ಕುಮಾರ್ ರವರು ಉಪಸ್ಥಿತರಿದ್ದರು. ಶ್ರೀಮತಿ ನಾಗರತ್ನ ನಾಗರಾಜ್ ರವರ ಪ್ರಾರ್ಥನೆಯಿಂದ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ವೇದಿಕೆ ಗಣ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು. ವಿಷಯದ ಆಶೆಯಿಂ ಮನದೋಳು ಕೋಟಲೆಗೊಂಡ ಸದೃಶ ಧ್ಯಾನವು ಹುಸಿಯಂ ಭೀಮಾಯೆ. ವಿಷಯದ ಆಶೆಯಿಂ ಮನದೋಳು ಕೋಟಲೆಗೊಂಡ ಸದೃಶ ಧ್ಯಾನವು ಹುಸಿಯಂ ಭೀಮಾಯೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಶೀಲಾ ಅನಂತರಾಜ್ ಅವರು ಮಾತನಾಡಿ, ಅಷ್ಟಾನಿಕ ಪರ್ವದ ದಿನಗಳಲ್ಲಾದರೂ ಬಸದಿಗೆ ಜೈನ ಬಾಂಧವರು ಆಗಮಿಸಿ ಪುಣ್ಯಭಾಗಿಗಳಾಗಿ ಎಂದು ಕೋರಿದರು. ಪ್ರೋಗ್ರಾಮ್ ಅನ್ನ ಇಂಥ ಪ್ರವಚನಕಾರರನ್ನ ನಾವು ಕರೆಸ್ತೀವಿ, ಅವ್ರಿಗಾದ್ರೂ ನಾವು ಬೆಲೆ ಕೊಡಬೇಕು ಅವ್ರಿಗೆ ಈ ಸ್ಥಾನಕ್ಕೆ. ಅದರಿಂದ ದಯವಿಟ್ಟು ದಿವಸ ಎಲ್ಲರೂ ಪ್ರವಚನಕಾರರು, ಅವ್ರ ಜೊತೆ ಬರೋರು ಮತ್ತೆ ಎರಡೂ ಸಮಾಜದ ಸದಸ್ಯರು ಎಲ್ಲರೂ ಬರಬೇಕು ಅಂತ ನಾನು ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ದಯವಿಟ್ಟು ನನ್ನಲ್ಲಿ ನಾನೇನಾದ್ರು ತಪ್ಪು ಹೇಳಿದ್ರೆ. ನಂತರ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜ್ವಾಲಾ ಸುರೇಶ್ ರವರು ಸಿದ್ಧಪಡಿಸಿದ ಕನ್ನಡ ನಾಡಿನ ವೀರ ಮಹಿಳೆಯರ ಕುರಿತು ಪ್ರಶ್ನಾವಳಿಯನ್ನು ಬಿಡುಗಡೆ ಮಾಡಲಾಯಿತು. ಜ್ವಾಲಾ ಸುರೇಶ್ ರವರು ಮಾತನಾಡಿ, ಪದ್ಮಾಂಬ ಮಹಿಳಾ ಸಮಾಜದಿಂದ ಜೈನ ಸಂಸ್ಕೃತಿಯನ್ನು ಬೆಳೆಸುವ ಸಲುವಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅದರಲ್ಲಿ 20ನೇ ಶತಮಾನದ ಪ್ರಥಮ ಆಚಾರ್ಯರಾದ 1008 ಶಾಂತಿಸಾಗರ ಚಕ್ರವರ್ತಿ ಜೀವನ ಚರಿತ್ರೆಯನ್ನು ಕುರಿತು ಪ್ರಶ್ನಾವಳಿಯನ್ನು ಸಿದ್ಧ ಮಾಡಿ ಜನರ ಮುಂದಿಟ್ಟಾಗ ನಮಗೆ ಅಭೂತಪೂರ್ವ ಪ್ರತಿಕ್ರಿಯೆ ಕಂಡುಬಂದಿದ್ದರಿಂದ ಪ್ರೇರಿತರಾಗಿ ನಾವು ಇಂದು ಕನ್ನಡ ನಾಡಿನ ವೀರ ಮಹಿಳೆಯರ ಕುರಿತು ಪ್ರಶ್ನಾವಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ಇದರಿಂದ ಎಲ್ಲರೂ ಕರ್ನಾಟಕದ ವೀರ ಜೈನ ಮಹಿಳೆಯರ ಬಗ್ಗೆ ತಿಳಿದು ಅದರಿಂದ ಪ್ರೇರಣೆ ಪಡೆಯುತ್ತಾರೆ ಎಂಬುದು ನಮ್ಮ ಆಶಯವಾಗಿದೆ ಎಂದರು. ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ಪುಸ್ತಕಗಳು ಸಿಗುತ್ತೆ, ಅದರ ಪ್ರಶ್ನಾವಳಿನೂ ಇದೆ. ಅದನ್ನು ನೀವು ತಗೊಂಡೋಗಿ ಮನೆಯಲ್ಲಿ ಒಂದು 8 ದಿನದಲ್ಲಿ ಕೊನೆ ದಿನದಷ್ಟರೊಳಗೆ ಅದಕ್ಕೆ ಉತ್ತರಗಳನ್ನು ಬರ್ಕೊಂಬಂದ್ರೆ, ಉತ್ತರ ಬರ್ಕೊಂಬಂದವರಿಗೆ ಪುರಸ್ಕಾರವನ್ನು ಕೂಡ ಜೈನ ಸಮಾಜ ಮತ್ತು ಮಹಿಳಾ ಸಮಾಜ. ಮಹೇಶ್ ಪ್ರಸಾದ್ ರವರು, ಸುರೇಶ್ ಜೈನ್ ರವರು ಹಾಗೂ ಸಮಾಜದ ಕಾರ್ಯದರ್ಶಿಗಳಾದ ಅಜಿತ್ ಕುಮಾರ್ ಅವರು ಮಾತನಾಡಿದರು. ದಯವಿಟ್ಟು ನೀವು ನಿಮ್ಮ ಮನೆಯವ್ರನ್ನ ಪಕ್ಕದ ಮನೆಯವ್ರನ್ನ ನಿಮ್ಮ ರಿಲೇಟಿವ್ಸ್ನ ನೆಕ್ಸ್ಟ್ ಕರ್ಕೊಂಡು
ಇವತ್ತಿನ ದಿನ ಈ ಒಂದು ಅಷ್ಟಾನಿಕ ಪರ್ವದ ಪ್ರವಚನವನ್ನು CD ಮಾಡಿ ಅಂದರೆ ಜ್ವಾಲಮಾಲ ನ್ಯೂಸ್ ಅವರು ಆಗಮಿಸಿದ್ದಾರೆ. ಆ ಎಲ್ಲ ಒಂದು ನಮ್ಮ ಜೈನ ಏನು ಮೈಸೂರು ಮತ್ತೆ ಬೇರೆ ಬೇರೆ ಕಡೆ ನಡೆಯುವಂತಹ ನ್ಯೂಸ್ನ ಜ್ವಾಲಮಾಲ ನ್ಯೂಸ್ ಅವರು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಶ್ರೀಮತಿ ವೈಶಾಲಿ ಪ್ರಭು ಅವರು ಇದರ ನಿರ್ದೇಶಕರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು. ಎಲ್ಲ ಸಮಾಜ ಸಾಕಷ್ಟು ಸಮಾಜಗಳಿವೆ ಇಲ್ಲಿ. ಬರೀ ಮಹಿಳಾ ಸಮಾಜ, ದಿಗಂಬರ ಜೈನ ಸಮಾಜ ಅಲ್ಲ, ಅದ್ರ ಜೊತೆಗೆ ಶಾಂತಿನಾಥ ಸೇವಾ ಸಮಿತಿ ಇದೆ, ಮಹಾವೀರ್ ಮಂಡಳಿ ಇದೆ, ಯುವಕ ಪರಿಷತ್ ಇದೆ. ಇವರೆಲ್ಲರೂ ಕೂಡ ಈ ಹಾಲ್ ಪೂರ ಭರ್ತಿ ಆಗುತ್ತೆ, ಅದಕ್ಕೊಂದು ಘನತೆ ಬರುತ್ತೆ ಅಂತ ಹೇಳಿ ನಾನು ಕೂಡ ಎಲ್ಲರಲ್ಲಿ ಮನವಿ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಇದು ಹೌದು, 2 ಮಾತು ಮುಗಿಸ್ತೀನಿ. ಧನ್ಯವಾದ. ಸಂದರ್ಭ ಬಂದಿದೆ. ಈ ಬಾರಿ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಚುನಾಯಿತ ಒಂದು ಪದಾಧಿಕಾರಿಗಳ ಒಂದು ಜೈನ ಸಮಾಜಕ್ಕೆ ನೀವು ಕೊಡುಗೆಯಾಗಿ ನೀಡಿದ್ದೀರ. ಅದೇ ರೀತಿ ಮುಂದೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಡೋ ಸಲುವಾಗಿ ನಾನು ಸಂದರ್ಭ ಬಂಧುಗಳಲ್ಲಿ ಎಲ್ಲ ಜೈನ ಸಮಾಜದವ್ರನ್ನ ನಾನು ಅಂದಿನ ಪ್ರವಚನಕಾರರಾದ ಶ್ರೀ ಎ ಆನಂದ್ ಕುಮಾರ್ ಅವರು ರತ್ನತ್ರಯಗಳು ಎಂಬ ವಿಷಯದ ಬಗ್ಗೆ ಪ್ರವಚನ ನೀಡಿದರು. ಗ್ರಂಥಗಳಿದೆ, ತಾವು ಅದನ್ನು ಅಧ್ಯಯನ ಮಾಡಿ ತಿಳಿದುಕೊಳ್ಬೋದು. ಇವತ್ತು ನಮ್ಮ ವಿಷಯ ಯಾವುದು? ರತ್ನತ್ರಯಗಳು. ರತ್ನ ತಕ್ಷಣ ಎಲ್ಲರಿಗೂ ಗೊತ್ತಿದೆ. ವಜ್ರ, ಕೆಂಪು, ರತ್ನ, ಜ್ಯುವೆಲರ್ಸ್ ಇದು ಬರುತ್ತಲ್ಲ ಪೇಪರ್ಗಳೆಲ್ಲ ನೋಡೋಕ್ಕೆ ಒಂದು ವೈಭವ ಮಾಡಿಕೊಡಿಸ್ಕೊಂಡು. ಕಾರ್ಯಕ್ರಮದ ಕೊನೆಯಲ್ಲಿ ವೇದಿಕೆ ಗಣ್ಯರನ್ನು ಅಭಿನಂದಿಸಲಾಯಿತು.